ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿದೆ. ಡಿಕೆಶಿಗೆ ಒಕ್ಕಲಿಗ ಸಮಾಜದ ಬೆನ್ನಲ್ಲೇ ಸಿಎಂಗೆ ಹಿಂದುಳಿದ ಜಾತಿಗಳ ಒಕ್ಕೂಟ ಬೆಂಬಲಕ್ಕೆ ನಿಂತಿದೆ. ಇವತ್ತು ಸುದ್ದಿಗೋಷ್ಠಿ ಬಳಿಕ ಮಾತನಾಡಿದ ರಾಮಚಂದ್ರಪ್ಪ, ಡಿಕೆಶಿ ಪರ ಅಹಿಂದ ಸಚಿವರು ನಿಲ್ಲುವ ಪ್ರಶ್ನೆಯೇ ಇಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರೋದೇ ಶೋಷಿತ ಸಮಾಜಗಳಿಂದ. ಒಂದ್ ವೇಳೆ ಹೈಕಮಾಂಡ್ ಬದಲಾವಣೆ ನಿರ್ಣಯ ಮಾಡಿದ್ರೆ ನಾವಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದರು. ಈ ಒಂದು 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಂತಂದ್ರೆ ಈ ಶೋಷಿತ ಸಮುದಾಯಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದೇ ಆಗಿದೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಆ ಅಧ್ಯಕ್ಷರಾಗಿರೋದ್ರ ಜೊತೆಗೆ ಉಪಮುಖ್ಯಮಂತ್ರಿಗಳಾಗಿ ಅವ್ರ ಕೂಲಿಯನ್ನು ಕೂಡ ಕೊಟ್ಟವ್ರೆ. ಕಾಂಗ್ರೆಸ್ ಪಕ್ಷ ಅವ್ರನ್ನ ಉಪಮುಖ್ಯಮಂತ್ರಿಗಳನ್ನು ಮಾಡಿ ಅದು ಕೇಳಿರುವಂಥ ಒಳ್ಳೆ ಖಾತೆಗಳನ್ನು ಕೊಟ್ಟು ಅವರ ಒಂದು ಕೂಲಿಯನ್ನು ಕೊಟ್ಟವ್ರೆ. ಮತ್ತೆ ಯಾವ ಕೂಲಿ ಬಾಕಿ ಇಲ್ಲ. ಆದರೆ ಬಾಕಿ ಇರುವಂಥದ್ದು 2013ರಲ್ಲಿ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ದಾಗ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರಾದ್ರಲ್ಲ, ಅವ್ರ ಕೂಲಿನ ಯಾರು ಕೊಡ್ತಾರೆ? ನ್ಯಾಯಾಲಯದಲ್ಲಿರುವಂತಹ ಒಳ ಮೀಸಲಾತಿ ಪ್ರಕರಣ ಕುರಿತು ಸಿಎಂ ಸಭೆ ನಡೆಸಿದರು. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆದಿದ್ದು ಸಚಿವ ಜಿ ಪರಮೇಶ್ವರ್, ಮಹಾದೇವಪ್ಪ, ಎಚ್ಕೆ ಪಾಟೀಲ್, ಮುನಿಯಪ್ಪ ಮತ್ತು ಶಿವರಾಜ್ ತಂಗಡಿಗೆ ಹಾಗೂ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿದರು. ಒಳ ಮೀಸಲಾತಿ ಸಭೆ ಬಳಿಕ ಬಿಕೆ ಹರಿಪ್ರಸಾದ್ ಜೊತೆ ಸಿಎಂ ಸಿದ್ದರಾಮಯ್ಯ ತಮ್ಮ ಕಾವೇರಿ ನಿವಾಸದಲ್ಲಿ ಪ್ರತ್ಯೇಕ ಮಾತುಕತೆ ನಡೆಸಿದರು. ಮೊನ್ನೆಯಷ್ಟೇ ದೆಹಲಿಯಲ್ಲಿ ಬಿಕೆ ಹರಿಪ್ರಸಾದ್ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿಕೊಂಡು ಬಂದಿದ್ರು. ಭೇಟಿ ಬಳಿಕ ಯಾವುದೇ ಪ್ರತಿಕ್ರಿಯೆ ಕೊಡದೆ ಹರಿಪ್ರಸಾದ್ ತೆರಳಿದರು. ಮೆಕ್ಕೆಜೋಳದಿಂದ ಎಥೆನಾಲ್ ಉತ್ಪಾದಕರೊಂದಿಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಸಭೆ ನಡೆಸಲಿದ್ದಾರೆ. ವಿಧಾನಸೌಧದಲ್ಲಿ ಸಂಜೆ 4ಕ್ಕೆ ನಡೆಯಲಿರುವ ಸಭೆಯಲ್ಲಿ ಎಥೆನಾಲ್ ಅನ್ನ ಮೊಲಸಿಸ್ ಅಕ್ಕಿ ಹಾಗೂ ಮೆಕ್ಕೆಜೋಳದಿಂದ ತಯಾರು ಮಾಡಲಾಗುತ್ತೆ. ಕೇಂದ್ರ ಸರ್ಕಾರ ರಾಜ್ಯದ ಡಿಸ್ಟಿಲರಿಗಳಿಗೆ ಎಥೆನಾಲ್ ಉತ್ಪಾದನೆ ಸಾಮರ್ಥ್ಯ ಹೆಚ್ಚಿದ್ರೂ ಕೂಡ ಹಂಚಿಕೆಯನ್ನ ಕಡಿಮೆ ಮಾಡಲಾಗಿದೆ. ಅಲ್ಲದೆ ಜೋಳ ಖರೀದಿ ಪ್ರಮಾಣವನ್ನು 30% ಕಡಿತ ಮಾಡಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳ ಕುರಿತು ಈಗಾಗಲೇ ಸಿಎಂ ಪ್ರಧಾನಿಗೆ ಪತ್ರ ಬರೆದಿದ್ದು ಇದರ ಬಗ್ಗೆ ಇವತ್ತು ಸಿಎಂ ಸಮಾಲೋಚನೆ ನಡೆಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಸಭೆ ಬಳಿಕ ಕಾನೂನು ಸಚಿವ ಎಚ್ಕೆ ಪಾಟೀಲ್ ಸುದ್ದಿಗೋಷ್ಠಿ ನಡೆಸಿ ಸಂಪುಟ ಸಭೆಯಲ್ಲಿ ಕೈಗೊಂಡ ತೀರ್ಮಾನಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಟ್ಟು 44 ವಿಷಯಗಳ ಕುರಿತು ಚರ್ಚೆ ಆಗಿದೆ. ಔಷಧ ಮತ್ತು ಸೌಂದರ್ಯವರ್ಧಕ ವಿಧೇಯಕಕ್ಕೆ ಸಂಪುಟ ಅನುಮೋದನೆ ನೀಡಿದೆ. ಬೆಳಗಾವಿಯ ಹಿಂಡಲಗಾದಲ್ಲಿ ಖಾಲಿ ಇರುವಂತಹ 20 ಗುಂಟೆ ಜಾಗದಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಸಂಪುಟ ಒಪ್ಪಿಗೆ ನೀಡಿದೆ. ನಗರಾಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕಕ್ಕೆ ತೀರ್ಮಾನಿಸಲಾಗಿದೆ. ಬಿಡಬ್ಲ್ಯೂಎಸ್ಎಸ್ಬಿ ನೀರಿನ ಬಾಕಿ ಹಾಗೂ ಅಸಲು ಪಾವತಿ ಮಾಡಿದರೆ ಬಡ್ಡಿ ಮನ್ನಾ ಮಾಡೋಕೆ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಹೀಗೆ ಹಲವು ಮಹತ್ವದ ನಿರ್ಣಯಗಳನ್ನು ಸರ್ಕಾರ ತೆಗೆದುಕೊಂಡಿದೆ ಅಂತ ಅವರು ತಿಳಿಸಿದರು. ಸುಮಾರು 44 ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಮೊದಲನೇದ್ದು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುರುಗೋಡು ಗ್ರಾಮದೊಳಗೆ 5 ಎಕರೆ ಸರ್ಕಾರಿ ಜಮೀನನ್ನು ಬಳೆ ಕ್ಲಸ್ಟರ್ ಘಟಕಗಳಿಗಾಗಿ ಇದಕ್ಕೆ ರಾಜ್ಯ ಸರ್ಕಾರ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಹತ್ವಾಕಾಂಕ್ಷೆಯ ಯೋಜನೆ ಅಕ್ಕಪಡೆ ಕಾರ್ಯಕ್ರಮ ಇವತ್ತು ರಾಜ್ಯಾದ್ಯಂತ ಜಾರಿಯಾಗ್ತಿದೆ. ಮಹಿಳೆಯರ ಮೇಲಿನ ಅತ್ಯಾಚಾರ ಹಾಗೂ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ತಡೆಯುವ ಸೂಕ್ತ ಸಂದರ್ಭದಲ್ಲಿ ಮಹಿಳೆಯರಿಗೆ ಸಹಾಯ ನೀಡುವ ಯೋಜನೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೆಳಗ್ಗೆ 11ಕ್ಕೆ ಕಾರ್ಯಕ್ರಮ ನಡೆಯಲಿದೆ. ಡ್ರಿಂಕ್ ಅಂಡ್ ಡ್ರೈವ್ ಕೇಸಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ ಆಟೋ ಚಾಲಕ ತಿಪ್ಪೇಸ್ವಾಮಿ ಮನೆಗೆ ಕಾಂಗ್ರೆಸ್ನ ನಾಯಕರು ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಕಳೆದ ವಾರ ಚಿತ್ರದುರ್ಗ ನಗರದ ಗಾಂಧಿ ವೃತ್ತದಲ್ಲಿ ಆಟೋ ಚಾಲಕ ತಿಪ್ಪೇಸ್ವಾಮಿ ಸುಸೈಡ್ಗೆ ಯತ್ನಿಸಿದ್ರು. ಪೊಲೀಸರು ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಹಾಕುವ ವಿಚಾರವಾಗಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ಸದ್ಯ ತಿಪ್ಪೇಸ್ವಾಮಿ ನಿವಾಸಕ್ಕೆ ಭೇಟಿ ನೀಡಿದ ಕೈ ಮುಖಂಡ ಸೋಮಶೇಖರ್ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಧನ ಸಹಾಯ ಮಾಡಿದ್ದಾರೆ. ಮುಂಗಾರು ಮಳೆಯಿಂದಾಗಿ ಬೆಳೆ ಹಾನಿಗೊಳಗಾದ ರೈತರ ಖಾತೆಗಳಿಗೆ ಸಬ್ಸಿಡಿ ವಿತರಣೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಸಿಎಂ, ಅತಿವೃಷ್ಟಿಯಿಂದ ಸುಮಾರು 14 ಲಕ್ಷ ರೈತರ ಬೆಳೆ ಹಾನಿಯಾಗಿದೆ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಹಾನಿಯಾಗಿದ್ದು ಹೆಕ್ಟೇರ್ಗೆ 8,500 ರೂಪಾಯಿಯನ್ನ ಎಸ್ಡಿಆರ್ಎಫ್ನಿಂದ ಕೊಡಲಾಗ್ತಾ ಇದೆ. ಬಹುವಿಧ ಬೆಳೆಯ ಜಮೀನಿಗೆ ಕೇಂದ್ರದ ಪಾಲು ಸೇರಿ ಒಟ್ಟು 31,000 ರೂಪಾಯಿ ಸಿಗಲಿದೆ ಅಂತ ತಿಳಿಸಿದ್ದಾರೆ. 14.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಕಲಬುರಗಿ ಡಿವಿಷನ್ಗೆ ಹೋಗಿದೆ, ಬೀದರ್ಗೆ ಹೋಗಿದೆ ಮತ್ತು ಯಾದಗಿರಿಗೆ ಹೋಗಿದೆ. ಆ ಜಿಲ್ಲೆಗಳಲ್ಲಿ
ಹೆಚ್ಚು ಬೆಳೆಹಾನಿಯಾಗಿದ್ದಂಥ ಪ್ರದೇಶಗಳು. ಸುಮಾರು ಉತ್ತರ ಕರ್ನಾಟಕದಲ್ಲೇ ಹೆಚ್ಚು ಬೆಳೆಹಾನಿಯಾಗಿರ್ತಕ್ಕಂಥದ್ದು. 1033 ಕೋಟಿ ರಾಜ್ಯ ಸರ್ಕಾರದ್ದು. 1 ಹೆಕ್ಟೇರ್ ಪ್ರದೇಶಕ್ಕೆ ಕುಷ್ಕಿ ಜಮೀನಾದರೆ 8,500 ಪ್ಲಸ್ 8,500 ಒಟ್ಟು 17,000 ರೂಪಾಯಿ 1 ಹೆಕ್ಟೇರ್ಗೆ ಸಿಗುತ್ತೆ ರೈತರಿಗೆ. ಕೋಲಾರ ಜಿಲ್ಲೆ ಮುಳಬಾಗಿಲು ಹಾಗೂ ಶ್ರೀನಿವಾಸಪುರ ತಾಲೂಕಿನಲ್ಲಿ ರೈತರು ಬೀದಿಗಿಳಿದಿದ್ದಾರೆ. ಅರಣ್ಯ ಪ್ರದೇಶ ಒತ್ತುವರಿ ತೆರವು ಕಾರ್ಯಾಚರಣೆ ಹೆಸರಲ್ಲಿ ರೈತರಿಗೆ ಮಂಜೂರಾಗಿರುವ ಗೋಮಾಳ ಜಮೀನುಗಳನ್ನು ತೆರವು ಮಾಡಲಾಗುತ್ತಿದೆಯಂತೆ. ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದ್ರು. ತೆರವು ಕಾರ್ಯಕ್ಕೆ ಕೋರ್ಟ್ ತಡೆಯಾಜ್ಞೆ ಇದ್ರೂ ಕೂಡ ಅರಣ್ಯ ಇಲಾಖಾ ಅಧಿಕಾರಿಗಳು ಪರಿಗಣಿಸಿಲ್ಲ ಅಂತ ರೈತರು ಆರೋಪಿಸಿದ್ರು. ಇವತ್ತು ನಾವು ಆಲ್ರೆಡಿ ಅಲ್ಲಿ ಪೆಂಡಾಲ್ ಎಲ್ಲ ಆಗ್ತಾ ಇದ್ದಾರೆ, ತಾವು ನೋಡ್ಬೋದು. ನಾವು ದಾಖಲೆ ತಗೊಳ್ಳಿ, 1931 ಏನು ದಾಖಲೆ ಇದೆ ತಗೊಳ್ಳಿ. ನಮ್ಮ ಹತ್ರ ಫಾರೆಸ್ಟ್ ಸೆಟಲ್ಮೆಂಟ್ ಕಾಪಿ ಇದೆ. ಬೆಳಗಾವಿ ವಿಚಾರದಲ್ಲಿ ಕೊಲ್ಹಾಪುರ ರಂಗಭೂಮಿ ಸಂಸ್ಥೆ ಎಡವಟ್ಟು ಮಾಡಿಕೊಂಡಿದೆ. ಡಿಸೆಂಬರ್ 5ರಂದು ಖ್ಯಾತ ಗಾಯಕ ಮಹೇಶ್ ಕಾಳೆ ಕಾರ್ಯಕ್ರಮ ಜಾಹೀರಾತಿನಲ್ಲಿ ಎಡವಟ್ಟಾಗಿದೆ. ಬೆಳಗಾವಿ ಮಹಾರಾಷ್ಟ್ರ ರಾಜ್ಯ ಅಂತ ಉಲ್ಲೇಖಿಸಿ ಜಾಹೀರಾತು ಹಾಕಿಸಿದ್ದಾರೆ. ಬೆಳಗಾವಿಯಲ್ಲಿ ಕಾರ್ಯಕ್ರಮ ಮಾಡಿದ್ರೂ ಮರಾಠಿಯಲ್ಲಿ ಜಾಹೀರಾತು ಪ್ರಕಟ ಮಾಡಲಾಗಿದೆ. ಇನ್ನು ಬೆಳಗಾವಿ ಮಹಾರಾಷ್ಟ್ರ ರಾಜ್ಯ ಅನ್ನುವ ಜಾಹೀರಾತಿಗೆ ತೀವ್ರ ವಿರೋಧ ವ್ಯಕ್ತವಾಗಿದ್ದು, ಕನ್ನಡ ಪರ ಹೋರಾಟಗಾರರು ಎಚ್ಚರಿಕೆಯ ಸಂದೇಶ ಕೊಟ್ಟಿದ್ದಾರೆ. ಕೆಂಪು ಸುಂದರಿ ಟೊಮ್ಯಾಟೊ ದರ ದಿಢೀರಂತ ಏರಿಕೆ ಕಂಡಿದೆ. ಒಂದೇ ವಾರದಲ್ಲಿ ದರ ದುಪ್ಪಟ್ಟಾಗಿದ್ದು ಶತಕದತ್ತ ದಾಪು ಕಾಲಿಡ್ತಾ ಇದೆ. ಇದು ಗ್ರಾಹಕರನ್ನ ಕಂಗಾಲಿಸಿದೆ. ಇನ್ನು ಕೆಜಿ ಟೊಮ್ಯಾಟೊಗೆ 80 ರಿಂದ 90 ರೂಪಾಯಿಗೆ ತಲುಪಿದೆ. ತಳ್ಳು ಗಾಡಿಗಳಲ್ಲೂ ಉತ್ತಮ ದರ್ಜೆಯ ಟೊಮ್ಯಾಟೊ ದರ 100ರ ಸನಿಹದಲ್ಲಿದೆ. ಸೆಕೆಂಡ್ ಕ್ವಾಲಿಟಿ ಕೂಡ 50 ರಿಂದ 60 ರೂಪಾಯಿಗೆ ಮಾರಾಟ ಆಗ್ತಿದೆ. ಇದರಿಂದ ಗ್ರಾಹಕರು ಶಾಕ್ ಆಗಿದ್ದಾರೆ. ರೇಟ್ ಜಾಸ್ತಿ ಆಗ್ತಾ ಇದೆ. 800,000 ರೂಪಾಯಿ ಆಗಿದೆ. ಓಕೆ, 60-70 ರೂಪಾಯಿ ಆಗಿದೆ ಕೆಜಿ. ಜಮೀನ್ ಮೇಲೆ ಸ್ವಲ್ಪ ರೇಟ್ ಜಾಸ್ತಿ, ಏನು ಮಾಡೋಕ್ಕಾಗಲ್ಲ. ಹೌದು, ಆಗ್ಬೋದು ಅನಿಸುತ್ತೆ. ಅದೇ ಇವ್ರಿಗೆ ಹೌದು, ಆ ಕಡೆಯಿಂದ ಹೊರ ರಾಜ್ಯದಿಂದ ತಂದರೆ ಸ್ವಲ್ಪ ಡೌನ್ ಆಗ್ಬೋದು. ಹೊಸ ಬೆಳೆ ಬರಬೇಕಲ್ವಾ, ಅದಕ್ಕೋಸ್ಕರ ರೇಟ್ ಜಾಸ್ತಿ ಆಗಿದೆ. ಹೌದು, ನಿನ್ನೆ ಇನ್ನೂ ಜಾಸ್ತಿ ಇತ್ತು. 1,200-1,400 ಗಂಟೆ ಹೋಗಿತ್ತು. ಕೆಜಿ 80 ರೂಪಾಯಿ 100 ರೂಪಾಯಿ ಗಂಟೆ ಆಗಿತ್ತು. ಟಾಪ್ ಐಟಮ್ ಎಲ್ಲ. ಇದು ಸುಮಾರು ಐಟಮು 800-1,000 ಇದೆ. ಈಗಲೂ 1,200 ರೂಪಾಯಿ ಗಂಟೆ ಟಾಪ್ ಐಟಮು ಟೊಮೆಟೊ ಇದೆ. ಎಣ್ಣೆ ಹಣ 1,200 ರೂಪಾಯಿ ರೇಟು. ಆಜಮನ್ನ 1,800. ಇವತ್ತು 1,000. 20 ಕೆಜಿ 1,000 ರೂಪಾಯಿ. 1 ಕೆಜಿನೇ 60 ರೂಪಾಯಿ ಮಾರೋದು. ತಗೊಳ್ಳೋರು 1/4 ಕೆಜಿ ಕೊಡಿ, ಅರ್ಧ ಕೆಜಿ ಕೊಡಿ ಅಂತಾರೆ ಪಾಪ. ದುಡ್ಡು. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ರಾಮನಗರದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹೋಟೆಲ್ಗೆ ಬೆಂಕಿ ತಗುಲಿದ್ದು ಹೋಟೆಲ್ ಸಂಪೂರ್ಣ ಭಸ್ಮವಾಗಿದೆ. ಸಮೀರ್ ಗೌಡ ಅನ್ನುವವರಿಗೆ ಹೋಟೆಲ್ ಸೇರಿದ್ದು ಘಟನೆಯಿಂದಾಗಿ ಹೋಟೆಲ್ ಮಾಲೀಕರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಉಡುಪಿ ಜಿಲ್ಲೆಯ ಮಣಿಪಾಲ ಬಳಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ಕೆನ್ನಾಲಿಗೆಗೆ ಡೆಲ್ಲಿ ಡಾಬಾ ಹೊತ್ತಿ ಉರಿದಿದೆ. ಅಕ್ಕಪಕ್ಕದ ಅಂಗಡಿಗಳಿಗೂ ಬೆಂಕಿ ವ್ಯಾಪಿಸಿದ್ದು ಅಗ್ನಿಶಾಮಕ ದಳ ಬೆಂಕಿಯನ್ನ ನಂದಿಸಿದೆ. ವಿಜಯಪುರದ ಲಿಂಗದಗುಡಿ ರಸ್ತೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ. ಟೀ ಅಂಗಡಿಯಲ್ಲಿ ಇಟ್ಟಿದ್ದ ಸಿಲಿಂಡರ್ ಸ್ಫೋಟಗೊಂಡು ಭಾರೀ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳ ಬೆಂಕಿಯನ್ನ ನಂದಿಸಿದ್ದಾರೆ. ಶಿವಮೊಗ್ಗದ ಗೋಪಾಳದಲ್ಲಿರುವಂತಹ ಚಾನಲ್ಗೆ ಹಾರಿ ಯುವಕನೋರ್ವ ಆತ್ಮಹತ್ಯೆಗೆ ಯತ್ನಿಸಿದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಹಿತೇಶ್ ಎಂಬ ಯುವಕ ಚಾನಲ್ಗೆ ಹಾರಿದ್ದು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ನೋಡಿ ಅಗ್ನಿಶಾಮಕ ದಳದವರಿಗೆ ಕರೆ ಮಾಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಯುವಕನನ್ನ ರಕ್ಷಣೆ ಮಾಡಿದ್ರು. ಉದ್ಯೋಗ ಸಿಗದೆ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಮರಳಿದ್ದ ಈತ ಆತ್ಮಹತ್ಯೆಗೆ ಯತ್ನಿಸೋಕೆ ಕಾರಣ ಇರಬಹುದು ಇದು ಅಂತ ಹೇಳಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಣಕನೂರು ಕೇಂದ್ರ ಕಾರಾಗೃಹದ ಸಮೀಪದಲ್ಲೇ ಹಾಡಹಗಲೇ ಕಳ್ಳತನವಾಗಿರುವ ಘಟನೆ ನಡೆದಿದೆ. ಅಣಕನೂರು ಗ್ರಾಮದ ಮುನಿಯಪ್ಪ ಅನ್ನುವವರ ಮನೆಯ ಬೀಗ ಮುರಿದ ಖದೀಮರು ಮನೆಯಲ್ಲಿದ್ದ ಚಿನ್ನದ ಹಾರ, ಓಲೆ ಸೇರಿದಂತೆ 3 ಲಕ್ಷ ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಹಾಗೂ ಶ್ವಾನದಳ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಲಾಗಿದೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ.
ಕ್ರಿಸ್ಮಸ್ ಹಬ್ಬಕ್ಕೆ ರಜೆ ನೀಡಬಾರದು ಅಂತ ಒತ್ತಾಯಿಸಿ ಹುಬ್ಬಳ್ಳಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಶ್ರೀರಾಮ ಸೇನೆ ಮನವಿಯನ್ನ ಸಲ್ಲಿಸಿದೆ. ವಿಜಯದಶಮಿ ಹಬ್ಬಕ್ಕೆ ಕೇವಲ ಒಂದು ವಾರ ರಜೆ ನೀಡಿರುವಂತಹ ಕ್ರಿಶ್ಚಿಯನ್ ಸಮುದಾಯದ ಆಡಳಿತ ಮಂಡಳಿ ವ್ಯಾಪ್ತಿಯ ಶಾಲಾ ಕಾಲೇಜುಗಳು ಸರ್ಕಾರದ ಆದೇಶವನ್ನ ಪಾಲಿಸಿಲ್ಲ. ರಜೆ ನೀಡದೆ ಸರ್ಕಾರ ನಿಯಮವನ್ನ ಉಲ್ಲಂಘಿಸಿದೆ. ಈಗ ಕ್ರಿಸ್ಮಸ್ ಹಬ್ಬಕ್ಕೆ 10 ದಿನಗಳ ಕಾಲ ರಜೆ ನೀಡೋಕೆ ಮುಂದಾಗಿದೆ. ಯಾವುದೇ ಕಾರಣಕ್ಕೂ 10 ದಿನಗಳ ರಜೆಯನ್ನ ಕೊಡಬಾರದು. ಕ್ರಿಸ್ಮಸ್ ಹಬ್ಬಕ್ಕೆ 10 ದಿನ ರಜೆ ನೀಡುವ ಶಾಲಾ ಕಾಲೇಜುಗಳ ಮೇಲೆ ಕ್ರಮ ಆಗಬೇಕು ಅಂತ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಅಣ್ಣಪ್ಪ ದಿವಟಗಿ ನೇತೃತ್ವದಲ್ಲಿ ಶಿಕ್ಷಣಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು.